ಒಬ್ರಿಗೆ ಅಂತಲ್ಲ, ನಾವೆಲ್ಲರಿಗೂ ಹೇಳೋದು ಅಷ್ಟೇ. ರೈತರಿಗೆ ಮಾತ್ರ ತುಂಬಾ ಅನುಕೂಲ ಆಯ್ತು. ಈ ನೀರು ಕಮ್ಮಿ ಒಂದು 10-15 ಎಕರೆ ನೀರು ಹಾಯಿಸ್ಬೋದು. ಇದು ನಮ್ಗೆ ಕರೆಂಟ್ ಪ್ರಾಬ್ಲಮ್ ಬಾರಿ ಇತ್ತು. ಕರೆಂಟೇ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಈ ನಮಗೆ ಬೆಳಿಗ್ಗೆ 7:30 ಸಂಜೆ 5 ಗಂಟೆವರೆಗೂ ಈ ಸೋಲಾರ್ ಹಾಕ್ಸಿದ್ಮೇಲೆ ತುಂಬಾ ಅನುಕೂಲ ಆಗಿದೆ. ಎಷ್ಟು ನೀವು ಅದು ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿದ್ರೆ ಎಷ್ಟು ಖರ್ಚು ಬಂದಿದೆ ಸರ್? 10 HP ಗೆ ನಾವು ಅಡ್ವಾನ್ಸ್ ಮಾಡಿದ 3 ದಿವಸದಲ್ಲಿ ನಮ್ ಕೆಲಸನ ಕಂಪ್ಲೀಟ್ ಮಾಡಿ ನಮ್ಗೆ ನೀರನ್ನ ಇದನ್ನ ಸಫಿಶಿಯಂಟ್ ನೀರನ್ನು ತೆಗೆಸಿಕೊಟ್ಟಿದ್ದಾರೆ ಸರ್. ಬೇಗ ಸರ್ವಿಸ್ ಕೊಡ್ತಾರೆ. ನಾವ್ ಇವತ್ತು ಅವ್ರು ಕಾಂಟ್ಯಾಕ್ಟ್ ಮಾಡೋದೇ ಅವ್ರಿಗೆ ಅಮೌಂಟ್ ಹಾಕಿದ್ರೆ ನಾವು ಅವ್ರು ನಾಳೆನೆ ಬಂದು ಕೆಲಸ ಮಾಡ್ತಾರೆ. ರೈತ ಬಾಂಧವರೇ, ಇವತ್ತು ನಾನಿರೋ ಬಂದ್ಬಿಟ್ಟು ಬ್ರಹ್ಮಸಂದ್ರ ಅನ್ನೋ ತುಮಕೂರು ಡಿಸ್ಟಿಕ್ ನಲ್ಲಿ ಬರುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೋಲಾರ್ ಪ್ಯಾನಲ್ ನ ಮನಿ ಮೇಲೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ 2024 ಈ ವರ್ಷದಂದು ತುಂಬಾನೇ ಹೈಪ್ ಕ್ರಿಯೇಷನ್ ಮಾಡ್ತಿರುವಂತಹ ಸೋಲಾರ್ ಬೋರ್ವೆಲ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಅಷ್ಟು ಗೊತ್ತಿಲ್ಲ. ಯಾವ ಕಂಪನಿ ಒಳ್ಳೇದಿದೆ, ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಸುಮಾರು ತರ ಸೋಲಾರ್ ಬೋರ್ವೆಲ್ ನ ಇನ್ಸ್ಟಾಲ್ ಮಾಡುವಂತ ಸುಮಾರು ಕಂಪ್ನಿಗಳಿದೆ. ಅದರಲ್ಲಿ ಉತ್ತಮವಾದ ಕಂಪ್ನಿ ಯಾವುದು, ಮತ್ತೆ ಅದರಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಸೊ ಇದರಲ್ಲಿ ಯಾವ್ದು ಉತ್ತಮ ಅನ್ನೋದನ್ನ ತುಂಬಾ ಜನ ಗೊತ್ತಿರಲ್ಲ. ಅದ್ರ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸರ್ ನಮಸ್ಕಾರ. ನಮ್ದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಕೋರ ಹೋಬಳಿ, ಬ್ರಹ್ಮಸಂದ್ರ. ನಮ್ದು ಪ್ಲಾಟ್ ಬಂದು, ನಮ್ಮ ಸೈಟ್ ಬಂದು ಲೋಟಸ್ ಫ್ಯಾಕ್ಟ್ರಿ ಆಪೋಸಿಟ್. ಇದು ಪಾಲ್ಸಂದ್ರ ಹಳೆ ವಿಲೇಜ್. ಇದು ಈ ನಾವ್ ಇದು 1 ಮಂತ್ ಆಯ್ತು ಹಾಕ್ಸಿ. ನಮಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ. ಅಂದ್ರೆ ಸರ್, ಇವಾಗ ನೀವು ಹೊಸ ಇನ್ಸ್ಟಾಲೇಷನ್ ಮಾಡ್ಸಿದ್ರ? ಅಂದ್ರೆ ಮೋಟ್ರು, ಫೈನಲ್ಸ್ ಎಲ್ಲ ಹೊಸದಾಗಿ? ನಮ್ದು ಹಳೆ ಮೋಟ್ರಿಗೆ ನಾವು ಮಾಡ್ಸಿದ್ದೇವೆ. ನಮ್ದು ಹಳೆ ಕೇಬಲ್ ಮೋಟ್ರು ಏನಿತ್ತು ಅದಕ್ಕೆ ಇನ್ಸ್ಟಾಲೇಷನ್ ಮಾಡ್ತಿದ್ವಿ. ಸೊ ಯಾವ ಕಂಪನಿ ಬಂದ್ರೆ ಸರ್, ನೀವು ಯಾವ ತರ ಬೋರ್ವೆಲ್ ನ ತಗೊಳ್ಬೇಕಂತ ನಿಮ್ಗೆ ಪ್ಲಾನ್ ಬಂತು, ಮತ್ತೆ ಯಾವ ಕಂಪನಿನ ಚಾಯ್ಸ್ ಮಾಡಿದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ನಾವು ತುಂಬಾ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಸರ್ಚ್ ಮಾಡಿದ್ವಿ. ನಮ್ಗೆ ಇವು SMR ಗ್ರೂಪ್ ಅಂತಕ್ಕಂಥದ್ದು ಒಂದು ನಂಬಿಕಾರ್ಹ ಒಂದು ಕಂಪನಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಅವ್ರನ್ನ ಖುದ್ದಾಗಿ ಅವರ ಇನ್ಸ್ಟಾಲೇಷನ್ ಮಾಡತಕ್ಕಂಥ ಅವ್ರ ಸ್ವಂತ ಜಮೀನಿಗೂ ಭೇಟಿ ಕೊಟ್ವಿ. ಮತ್ತೆ ಇತರ ರೈತರ ಹೊಲದಲ್ಲೂ ಕೂಡ ಭೇಟಿ ಕೊಟ್ಟು ನಾವು ಖುದ್ದಾಗಿ ನಾವು ಹೋಗಿ ನೋಡಿ ನಮ್ಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗಾಗಿ ಇವ್ರನ್ನ ಸಂಪರ್ಕ ಮಾಡಿ ನಾವು ಕೇಳಿದ್ವಿ. ಇವ್ರು ಸರ್ ಹೇಳಿದ್ರು, ನೀವು ನಮ್ಗೆ ಅಡ್ವಾನ್ಸ್ ಮಾಡಿದ 1 ವಾರದೊಳಗಡೆ ನಾವು ಬಂದು ಇದನ್ನ ಸೈಟ್ ವಿಸಿಟ್ ಮಾಡಿ ಇದು ಮಾಡ್ಕೊಡ್ತೀವಿ ಅಂತ ಅಂದ್ರು. ಬಟ್ ನಮ್ಗೆ ನಾವು ಅಡ್ವಾನ್ಸ್ ಮಾಡಿದ 3 ದಿವಸದಲ್ಲಿ ನಮ್ ಕೆಲಸನ ಕಂಪ್ಲೀಟ್ ಮಾಡಿ ನಮ್ಗೆ ನೀರನ್ನ ಇದನ್ನ ಸಫಿಶಿಯಂಟ್ ನೀರನ್ನು ತೆಗೆಸಿಕೊಟ್ಟಿದ್ದಾರೆ ಸರ್. ಸರ್, ಇವಾಗ ಮುಂಚೆದಲ್ಲಿ ಏನಂತರ ಆಕ್ಚುಲಿ ಎಷ್ಟು ಅವರ್ ನಿಮ್ಗೆ ನೀರ್ ಬರ್ತಾ ಇತ್ತು, ಇವಾಗ ಎಷ್ಟು ತಾಸು ಬರ್ತಾ ಇದೆ ಸರ್? ಅವಾಗ ನಮಗೆ ಪವರ್ ಅಲ್ಲಿ ಒಂದು 6 ಅವರ್ ಬರುವಾಗ ಅದು ಒಂದ್ಸಲಿ ಜಂಪ್ ಹೋಗೋದು, ಕಿಟ್ ಹೋಗೋದು, ಇದೇ ಪ್ರಾಬ್ಲಮ್ ಆಗ್ತಿತ್ತು. ಈ ನಮಗೆ ಬೆಳಿಗ್ಗೆ 7:30 ಸಂಜೆ 5 ಗಂಟೆವರೆಗೂ ಈ ಸೋಲಾರ್ ಹಾಕ್ಸಿದ್ಮೇಲೆ ತುಂಬಾ ಅನುಕೂಲ ಆಗಿದೆ. ಎಷ್ಟು HP ಮೋಟರ್ ಇದೆ ಸರ್? ನಾವು ಈಗ ಅದು ಕನೆಕ್ಷನ್ ತಗೊಂಡಿರೋದು 12.5 HP ತಗೊಂಡಿರೋದು. ನಾವು ಬಟ್ ಓಡಿಸ್ತಿರೋದು 10 HP ಓಡಿಸ್ತಾ ಇದ್ದೀವಿ. ಎಷ್ಟು ನೀವು ಅದು ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿದ್ರೆ ಎಷ್ಟು ಖರ್ಚು ಬಂದಿದೆ ಸರ್? ಸರ್ 10 HP ಗೆ ನಮ್ದೇನಿಲ್ಲ ಅಂದ್ರೆ ಒಂದು 6 ಲಕ್ಷ ಖರ್ಚು ಬಂದಿದೆ. 6 ಲಕ್ಷ ಖರ್ಚು ಬಂದಿದೆ. 22 ಪ್ಯಾನಲ್ ಹಾಕಿದ್ದಾರೆ. ಈಗ 10 HP ಮೋಟರ್ ಇದೆ. ಸೊ ಇವರು ದಿನನಿತ್ಯ ಬಂದ್ಬಿಟ್ಟು 8 ರಿಂದ 9 ತಾಸು ರನ್ ಮಾಡ್ತಾರೆ. ಸೊ ಕಂಪನಿ ವಾರಂಟಿ ಕ್ಲೈಮ್ ಬಂದ್ಬಿಟ್ಟು 25 ಇಯರ್ಸ್ ವರೆಗೂ ಕೂಡ ಕಮಿಟ್ಮೆಂಟ್ ಕೊಡ್ತಾ ಇದಾರೆ. ವಾರಂಟಿನ 25 ವರ್ಷ ಹೇಳಿದ್ದಾರೆ, 30 ವರ್ಷ ಹೇಳಿದ್ದಾರೆ. 30 ವರ್ಷ. ಸುಮಾರು ರೈತರು ನೋಡ್ತಿರ್ತಾರೆ ಹಲವಾರು ಭಾಗದಿಂದ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಈ ರೈತರುಗಳೆಲ್ಲ ಮಾಡಿಸ್ಕೊಂಡು ತುಂಬಾ ಅನುಕೂಲ ಇದೆ ಸರ್. ಇದು ಒಬ್ರಿಗೆ ಅಂತಲ್ಲ, ನಾವೆಲ್ಲರಿಗೂ ಹೇಳೋದು ಅಷ್ಟೇ. ರೈತರಿಗೆ ಮಾತ್ರ ತುಂಬಾ ಅನುಕೂಲ ಇದೆ. ಈ ನೀರು ಕಮ್ಮಿ ಒಂದು 10-15 ಎಕರೆ ನೀರು ಹಾಯಿಸ್ಬೋದು. ಇದು ಮೇಂಟೈನ್ ಮಾಡಬಹುದು. ನಮ್ಮ ಕರ್ನಾಟಕದೇ ಅದು ಕೂಡ ಒಬ್ಬರ ರೈತರ ಕಂಪನಿ, ರೈತರ ಮಗನೇ ಅವರು. ಬೇಗ ಸರ್ವಿಸ್ ಕೊಡ್ತಾರೆ. ನಾವ್ ಇವತ್ತು ಅವ್ರು ಕಾಂಟ್ಯಾಕ್ಟ್ ಮಾಡೋದೇ ಅವ್ರಿಗೆ ಅಮೌಂಟ್ ಹಾಕಿದ್ರೆ ನಾವು ಅವ್ರು ನಾಳೆನೆ ಬಂದು ಕೆಲಸ ಮಾಡ್ತಾರೆ. ಹುಡುಗರು ಬೇಗ ಫಾಸ್ಟ್ ಮಾಡ್ತಾರೆ. ಆ ಜಾಗಕ್ಕೆ ಯಾವ ರೀತಿ ಬೇಕೋ ಅದೇ ತರ ಪ್ಲಾನ್ ಮಾಡ್ಕೊಂಡು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಯಾಕಂದ್ರೆ ಇದು ವಿಡಿಯೋ ಪ್ರಮೋಷನ್ ಮಾಡ್ತಾ ಇದ್ದೇವೆ, ನಿಮ್ಗೂ ನಮ್ಗೆ ಗೊತ್ತಿರೋ ಹಾಗೇನೆ. ಬಟ್ ನಾ ಸರ್ ನಿಮ್ ಮುಂದೆ ಪ್ರಾಕ್ಟಿಕಲ್ ಆಗಿ ಕೇಳ್ತಾ ಇದ್ದೀನಿ. ಸೊ ಏನ್ ಫ್ಯಾಕ್ಟ್ ಇದೆ ಅದನ್ನೇ ಹೇಳಿ ನಮ್ಗೆ, ಓಕೆನಾ? ಟೋಟಲ್ ಆಗಿ ಓನರ್ ಎಷ್ಟು ಸತಿ ವಿಸಿಟ್ ಮಾಡಿದ್ರು, ನಿಮ್ಮ ಕಷ್ಟಗಳಿಗೆ ಎಷ್ಟು ಸತಿ ಸ್ಪಂದಿಸಿದ್ರು, ಅದ್ರ ಬಗ್ಗೆ ಹೇಳಿ ಸರ್. ಸರ್, ಅವರು ವರ್ಕ್ ಸ್ಟಾರ್ಟ್ ಮಾಡಿದಾಗಿಂದ ಅವ್ರು ಓನರ್ ಅಂತ ಅಲ್ಲ, ಅವ್ರು ಓನರ್ ಕಮ್ ಲೇಬರ್ ತರಂದ್ರೆ ಅವರು ಪ್ರತಿ ದಿವಸ ಇಲ್ಲೇ ಇರೋದು. ಅವ್ರು ಕೆಲಸ ಶುರು ಮಾಡಿದಾಗಿಂದ ಇನ್ನು ಎಂಡ್ ಆಫ್ ದ ಡೇ ವರೆಗೂ ಅವ್ರೆಲ್ಲೂ ಕದಲ್ತಾನೆ ಇರ್ಲಿಲ್ಲ. ಪ್ಲಸ್ ಹುಡುಗರು ಅಷ್ಟೇನೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಕರೆಕ್ಟ್ ಆಗಿ ಅಷ್ಟೇ ಮಾಡೋರು. ಆಮೇಲೆ ನಮ್ಗೆ ಓವರ್ ಕಾಸ್ಟ್ ಯಾವುದೇ ಅವ್ರೇನು ಮಾಡಿಲ್ಲ. ನಮ್ಗೇನು ಫುಲ್ ಬೆನಿಫಿಷಿಯರ್ ಆಗಿ ಇನ್ ಫ್ಯೂಚರ್, ಇನ್ ಕೇಸ್ ಫ್ಯೂಚರ್ ನಮ್ಗೆ ಅಡ್ವಾಂಟೇಜ್ ಆಗೋ ತರ ಮಾಡ್ಕೊಟ್ಟಿದ್ದಾರೆ. ನಮಸ್ಕಾರ, ನವೀನ್ ಆರ್ಗೌಡ, SMR ಗ್ರೂಪ್ಸ್ ಇಂದ. ಈ ದಿನ ನಾವು ಇಲ್ಲಿ ಶಿವರುದ್ರ ಅವ್ರ ತೋಟದಲ್ಲಿ ಇದೀವಿ. ಇವ್ರ ಮಗ ಅವರಾದ ಸಿದ್ದೇಶ್ ಅವರು ಮತ್ತೆ ನಮ್ಮ ರುದ್ರಮೂರ್ತಿ ಅವರು
ಇವ್ರು ನಮ್ಮಲ್ಲಿ ಸೋಲಾರ್ ಸಲುವಾಗಿ ಬಂದಿರ್ತಾರೆ ಊರಿಗೆ. ಸೊ ಇವ್ರಿಗೆ ಒಂದು ಸೋಲಾರ್ ಸೊಲ್ಯೂಷನ್ ಮಾಡ್ಕೊಟ್ಟಿದ್ದೇವೆ. 9 ಗಂಟೆಗೆ 5 ನಿಮಿಷ ಕಮ್ಮಿ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ನೆರಳು, ಇವರಿಗೆ ಬಿಸಿಲು ಬೀಳೋಂತ ಜಾಗನೇ ಇಲ್ಲ. ಇವ್ರದ್ದೊಂದು ಶೆಡ್ ಇತ್ತು, ಆ ಶೆಡ್ ಮೇಲೆ ನಾವು ಡಿಸೈನ್ ಮಾಡ್ಕೊಟ್ಟಿದೀವಿ. ಇವಾಗ ಒಂದು 10 ಪ್ಯಾನಲ್ ಮೇಲೆ ನೆರಳೇ ಇದೆ. ನಾವು ಹಾಕಿರೋ 22 ಪ್ಯಾನಲ್ಸ್ ಅಲ್ಲಿ 10 ಪ್ಯಾನಲ್ಸ್ ಮೇಲೆ ನೆರಳಿದ್ರು ಎಫಿಷಿಯನ್ಸಿ ಇಷ್ಟು ಬರ್ತಾ ಇದೆ. ಈಗ ಬೆಳಿಗ್ಗೆನೆ ನಿಮ್ಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಗೆ ಕರೆಂಟ್ ಪ್ರಾಬ್ಲಮ್ ಭಾರಿ ಇತ್ತು. ಕರೆಂಟೇ ನಮಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಬರೀ 150-200 ವೋಲ್ಟೇಜ್ ಬರೋದು. ಆದ್ರೆ ದಿನ ಬಿಡ್ತೀರಾ. ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ದಿನ 7:30ಗೆ ಸ್ಟಾರ್ಟ್ ಮಾಡಿದ್ರೆ 5:30 ತನಕ ಕಂಪ್ಲೀಟ್ ಓಡ್ತೈತಿ. SMR ಗ್ರೂಪ್ಸ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಅವರ ರಿಸೆಪ್ಷನ್ ನಂಬರ್ ನಿಮ್ಗೆ ಡೈರೆಕ್ಟ್ ಆಗಿ ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾನೆ. ಕಂಪನಿಗೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ಪಡಿಬಹುದು. ಸೊ ರೈತರು ಹೇಳಿರೋ ಹಾಗೆ ಅದು ಅವ್ರದೇ ಆದ ಒಂದು ತೋಟ ಇದೆ, ಫಾರ್ಮಿಂಗ್ ಇದೆ, ಅಲ್ಲೇ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನೀವು ಖುದ್ದಾಗಿ ಹೋಗಿ ಅಲ್ಲಿ ನೋಡ್ಬೋದು, ಅಥವಾ ಅಲ್ಲೇ ಡೈರೆಕ್ಟ್ ಆಗಿ ರೈತರ ಕಡೆ ಬರ್ಬೋದು, ಇಲ್ಲಿ ನೋಡ್ಬೋದು. ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೆ ಇಲ್ಲಪ್ಪ ನಮ್ಮ ತೋಟಕ್ಕೆ ಇದು ರಿಕ್ವೈರ್ಮೆಂಟ್ ಇದೆ, ನಮಗೆ ಅವಶ್ಯಕತೆ ಇದೆ, ನಾವು ಕೂಡ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಬಂದಾಗ ಇದಕ್ಕೆ ನೀವು ಕೈ ಹಾಕ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಇನ್ನೂ 10 ಹಲವು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್.